ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗರಿಗರಿಯಾದ ಬೂಂದಿ ಖಾರ ಅಥವಾ ಸ್ನ್ಯಾಕ್ಸನ್ನು ತಯಾರಿಸಿ ಒಮ್ಮೆ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿ ಆಗುವಂಥ ರುಚಿಯಾಗಿರುವಂತಹ ಬೂಂದಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಬೂಂದಿ ಖಾರ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕಡಲೆ ಹಿಟ್ಟು ಬೋಂಡಾ ಬಜ್ಜಿಗೆ ಉಪಯೋಗಿಸ್ತೀವಲ್ಲ, ಅದೇ ಕಡಲೆ ಹಿಟ್ಟು. ಹಾಗೆ ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ನಂತರ ಒಂದು ಪಿಂಚಷ್ಟು ಅಡಿಗೆ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪನೇ ಸ್ವಲ್ಪ. ನಾವು ಕಡಲೆ ಹಿಟ್ಟು ಎಷ್ಟು ಹಾಕ್ಕೊಳ್ತೀವೋ ಅದನ್ನು ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಕಡಲೆ ಹಿಟ್ಟು ಇಲ್ಲಿ 1 ಕಪ್ ಅಂದರೆ ಸುಮಾರು ನಾನು 1/4 kg ಆಗೋಷ್ಟು ತೊಗೊಂಡಿದ್ದೀನಿ. ಅದಾದ ನಂತರ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿಯನ್ನು ಹಾಕಿದ ನಂತರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ಈ ಒಂದು ಮಿಶ್ರಣಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಸೊ ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ತೀರಾ ತೆಳ್ಳಗೂ ಮಾಡ್ಕೊಬೇಡಿ, ಹಾಗೆ ತೀರಾ ಗಟ್ಟಿ ಕೂಡ ಇರಬಾರ್ದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಸೊ ಯಾವ ಹದಕ್ಕೆ ಹಿಟ್ಟು ಬೇಕು ಅನ್ನೋದನ್ನು ನೀವು ನೋಡ್ಕೋಬೋದಿಲ್ಲಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಸ್ವಲ್ಪನೂ ಕೂಡ ಗಂಟಿರಬಾರ್ದು. ಓಕೆ, ಸೊ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಇದು ಕರೆಕ್ಟಾಗಿ ಆಗಿದೆ. ಒಂದು ಸೌಟಲ್ಲಿ ನಿಮಗೆ ತೋರಿಸ್ತೀನಿ ಇದು ಎಷ್ಟು ಗಟ್ಟಿ ಇದೆ ಮತ್ತು ಎಷ್ಟು ತೆಳ್ಳಗಿದೆ ಅನ್ನೋದು ಕೂಡ. ತುಂಬಾ ಹೆಲ್ತಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ರುಚಿಯಾಗಿರುವಂತಹ ಸ್ನ್ಯಾಕ್ಸು. ಖಂಡಿತವಾಗ್ಲೂ ಈ ಒಂದು ಬೂಂದಿ ಖಾರವನ್ನು ಒಂದ್ಸಲ ತಯಾರಿಸಿ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸುಮಾರು ದಿನದಿಂದನೂ ಕೂಡ ನಾನು ಈ ಒಂದು ಬೂಂದಿ ಖಾರವನ್ನು ತಯಾರಿಸಿ ನನಗೆ ವಿಡಿಯೋ ಕಳಿಸಿ ಅಂತ ತುಂಬ ಮೆಸೇಜ್ಗಳು ಬರ್ತಾಯಿದ್ದು. ಬಟ್ ಅದಕ್ಕೆ ನನಗೆ ಒಳ್ಳೆ ಟೈಮ್ ಬರಲೇ ಇಲ್ಲ. ಸೊ ಇವತ್ತು ಫೈನಲ್ ಆಗಿ ನಿಮ್ಮ ಜೊತೆ ನಾನು ಈ ಒಂದು ಬೂಂದಿ ಖಾರವನ್ನು ತಯಾರಿಸಿ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೆ. ಸೊ ಎಣ್ಣೆ ಕಾದಿದೆ. ಇವಾಗ ಇರುತ್ತೆ, ನಾವು ಬೋಂಡ ತೆಗೆಯುವಂಥ ಜಾಲರಿ ಇರುತ್ತಲ್ವ, ಅದರಲ್ಲಿ ನಾವು ಈ ಹಿಟ್ಟನ್ನು ಒಂದು ಸೌಟಿನ ಸಹಾಯದಿಂದ ಹಾಕಿ ಈ ಥರ ನಾವು ಅದನ್ನು ಬಬಲ್ಸ್ ಥರ ಅಂದರೆ ಮಾಡಿಕೊಂಡ್ರೆ, ತೀರಾ ತೆಳ್ಳಗಿರಬಾರ್ದು ಹಿಟ್ಟು, ತೀರಾ ಗಟ್ಟಿ ಕೂಡ ಇರಬಾರ್ದು. ಈ ಥರ ಒಂದೊಂದು ಡ್ರಾಪ್ ಬೀಳೋ ಹಾಗಿರಬೇಕು. ಹೀಗೆ ಮಾಡಿಕೊಂಡ್ರೆ ನೋಡಿ ಪರ್ಫೆಕ್ಟಾಗಿ ನಿಮಗೆ ಬೂಂದಿ ಖಾರನ ನೀವು ಮನೆಯಲ್ಲಿಯೇ ತಯಾರಿಸ್ಕೊಳ್ಬೋದು. ಈ ರೀತಿಯಾಗಿ ಆಗ್ತಾಯಿದೆ. ಸೊ ಈಗ ಸ್ವಲ್ಪ ಅಲ್ಲಿ ಒಂದೇ ಕಡೆ ನಾವು ಇಟ್ಕೊಂಡ್ರೆ ಈ ರೀತಿ ತಳಕ್ಕೆ ಅಂಟ್ಕೊಳ್ಳುತ್ತೆ. ಸೊ ಅದನ್ನು ಬಿಡಿಸ್ಕೊಂಡ್ರೆ ನೋಡಿ ಪರ್ಫೆಕ್ಟಾಗಿ ಅದು ಎಲ್ಲದು ಕೂಡ ಬಿಟ್ಕೊಳ್ಳುತ್ತೆ. ಸೊ ಏನು ತೊಂದರೆ ಇಲ್ಲ. ಖಂಡಿತ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಖಾರ ರೆಸಿಪಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಇದನ್ನು ಬಿಡಬೇಕಾಗುತ್ತೆ. ಕಲರ್ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಹಾಗೆ ನಾವು ಬೇಯಿಸ್ಕೊಳ್ಳೋಣ. ಸೊ ಬೇಯಿಸ್ಕೊಂಡ ನಂತರ ಇದನ್ನು ತೆಗೆಯೋಣ. ಓಕೆ, ಸೊ ಈ ರೀತಿಯಾಗಿ ಬೂಂದಿ ಖಾರವನ್ನು ತಯಾರಿಸುವಂತಹ ಒಂದು ವಿಧಾನ. ಈಗ ಇದಾಗಿದೆ. ಆಗಿರುವಂಥದ್ದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದು ಇಟ್ಕೊಳ್ತೀನಿ. ಇದೇ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಬೂಂದಿ ಖಾರ ರೆಡಿ ಆಗುತ್ತೆ. ಸೊ ಈಗ ಮತ್ತೆ ಇನ್ನೊಂದು ಬ್ಯಾಚು ನಾನು ಹಾಕ್ಕೊಳ್ತೀನಿ. ಸೊ ಇದನ್ನು ಬೇಯಿಸೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಿಟ್ಟರೆ ನೀವು ದೊಡ್ಡ ಬಾಣಲೆ ಇಟ್ಕೊಳ್ತೀವಿ ಅಂದರೆ ಬೇಗ ಆಗುತ್ತೆ. ಈ ರೀತಿಯಾಗಿ ನೋಡಿ ಪರ್ಫೆಕ್ಟಾಗಿ ನೀವು ಮನೆಯಲ್ಲಿಯೇ ಬೂಂದಿ ಖಾರವನ್ನು ಮಾಡ್ಕೋಬೋದು. ಅಥವಾ ಬೂಂದಿ ಸ್ವೀಟ್ ಮಾಡ್ಕೊಳ್ತೀವಿ ಅಂದರೆ ಬೂಂದಿ ಸ್ವೀಟು ಕೂಡ ಮಾಡ್ಕೋಬೋದು. ನಿಮ್ಗೆ ಯಾರಿಗಾದರೂ ಸ್ವೀಟ್ ಮಾಡೋ ವಿಧಾನ ಬೇಕು ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಆಗಿರುವಂಥ ಖಾರನೆಲ್ಲ ತೆಗೆದು ಒಂದು ತಟ್ಟೆಗೆ ನಾನು ಇಟ್ಕೊಳ್ತೀನಿ. ಸೊ ಅದಾದ ನಂತರ ಕೆಲವೊಂದು ನಾವು ಕಡಲೆ ಬೀಜವನ್ನು ಕೂಡ ಉರಿಬೇಕಾಗುತ್ತೆ. ಸೊ ಕಡಲೆ ಬೀಜ ನಿಮಗೆ ಯಾವುದೆಲ್ಲ ಇಷ್ಟ ಆಗುತ್ತೆ ಡ್ರೈ ಫ್ರೂಟ್ಸ್ಗಳು ಅವನ್ನು ಕೂಡ ಹಾಕ್ಕೊಳ್ಬೋದು. ಸೊ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ಗೋಡಂಬಿಯನ್ನು ಕೂಡ ನಾನು ಫ್ರೈ ಮಾಡಿಕೊಂಡು ಅದಾದ ನಂತರ ಬೇಕು ಅಂದರೆ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಅಥವಾ ಹಾಗೆ ಹಾಕ್ಕೊಳ್ತೀವಿ ಅಂದರೆ ಸಾಕಾಗುತ್ತೆ ಇಷ್ಟು. ಸೊ ನಾನು ಮಾಡಿರೋವಂಥ ಮನೆಯಲ್ಲಿ ದಿಢೀರಾಗಿ ಮಾಡ್ಕೊಳ್ಳುವಂತಹ ಒಂದು ಬೂಂದಿ ಖಾರ ರೆಸಿಪಿ. ಸೊ ಈಗ ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆದಾಗ ನಮಗೆ ಕಡಲೆ ಬೀಜ ಫ್ರೈ ಆಗಿದೆ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಮತ್ತು ಎಣ್ಣೆಯಲ್ಲಿರುವಂಥ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಿರುತ್ತಲ್ಲ, ಆಗ ಕಡಲೆ ಬೀಜ ಚೆನ್ನಾಗಿ ಆಗಿದೆ ಅಂತ. ಸೊ ಆಗಿರೋವಂಥದ್ದನ್ನೆಲ್ಲ ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಕಡಲೆ ಬೀಜನೂ ಕೂಡ ಒಂದು ಟಿಶ್ಯೂ ಮೇಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಗೋಡಂಬಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬಾದಾಮಿ ಬೇಕು ಅಂದರೆ ಬಾದಾಮಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಕೂಡ ನೀವು ಫ್ರೈ ಮಾಡ್ಕೋಬೋದು.
ಅದಾದ ನಂತರ ಒಣಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವು ಹಸಿ ಕರಿಬೇವನ್ನೇ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕರಿಬೇವನ್ನೇ ಫ್ರೈ ಮಾಡ್ಕೊಳ್ಳೋಣ. ಎರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ತೆಗೆದಿಟ್ಕೊಳ್ತೀನಿ. ಸೊ ಪರ್ಫೆಕ್ಟಾಗಿ ಈಗ ಎಲ್ಲದೂ ಕೂಡ ಆಗ್ತಾ ಇದೆ. ನೀವು ಕೂಡ ಮನೆಯಲ್ಲಿ ಈ ಹಬ್ಬ ಹರಿದಿನಗಳಲ್ಲಿ ಖಂಡಿತವಾಗ್ಲೂ ತಯಾರಿಸ್ಬೋದು. ಈ ಒಂದು ಫೆಸ್ಟಿವಲ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದನ್ನು. ಯಾಕೆ ಅಂತಂದರೆ ಇದು ಯಾವಾಗಲೂ ಕೂಡ ನಮಗೆ ಬೇಕಾಗುವಂಥದ್ದು. ಖಾರ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಯಾವಾಗಲೂ ಕೂಡ ಮನೆಯಲ್ಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ತಿನ್ಬೋದು. ಸೊ ಏನು ತೊಂದರೆ ಇರಲ್ಲ. ಈಗ ನೋಡಿ ಈ ರೀತಿಯಾಗಿ ಇಷ್ಟು ನಾನು ಬೂಂದಿ ಖಾರವನ್ನು ತಯಾರಿಸಿ ಇಟ್ಕೊಂಡಿದ್ದೀನಿ. ಸೊ ತಯಾರಿಸಿರುವಂಥ ಖಾರವನ್ನು ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ನಾವು ಫ್ರೈ ಮಾಡಿರುವಂತಹ ಎಲ್ಲದನ್ನು ಕೂಡ ಸೇರಿಸ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಆಗಲಿ ಅಥವಾ ಕಡಲೆ ಬೀಜ, ಗೋಡಂಬಿಯನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿಯನ್ನು ಕಟ್ ಮಾಡಿ ಕೂಡ ನೀವು ಸೇರಿಸ್ಕೊಳ್ಳಿ ಅಥವಾ ಹಾಗೆ ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಳ್ಬೋದು. ಮತ್ತು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕರಿಬೇವು ಹಾಗೆ ಒಣಮೆಣಸಿನಕಾಯಿ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ಚಾಟ್ ಮಸಾಲ ಬೇಕು ಅಂದರೆ ಚಾಟ್ ಮಸಾಲವನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮತ್ತು ಸ್ವಲ್ಪ ಕಡಲೆಯನ್ನು ಕೂಡ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಉರಿಗಡಲೆ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಖಾರಕ್ಕೆ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳೋಣ. ಸೊ ತುಂಬ ಈಸಿಯಾಗಿ ದಿಢೀರಾಗಿ ಮಾಡ್ಕೊಳ್ಳುವಂಥ ಗರಿಯಾಗಿರುವಂಥ ಬೂಂದಿ ಖಾರ ರೆಸಿಪಿ ರೆಡಿಯಾಗಿದೆ. ಸೊ ಈ ಒಂದು ಖಾರವನ್ನು ತಯಾರಿಸೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ತುಂಬಾ ಬೇಗ ಮಾಡ್ಕೊಳ್ಳುವಂಥದ್ದು, ದಿಢೀರಾಗಿ ಮಾಡ್ಕೊಳ್ಳುವಂಥದ್ದು. ಸ್ಟೋರ್ ಮಾಡಿ ಕೂಡ ನೀವು ಸುಮಾರು 1 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇದೇನು ಕೂಡ ಆಗೋದಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿರೋ ಅಂಥದ್ದನ್ನು ಇವಾಗ ನಾವು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಎಷ್ಟು ಕ್ರಿಸ್ಪಿಯಾಗಿ ಖಾರ ಬಂದಿದೆ ಅಂತ ನೋಡ್ಬೋದು. ನೋಡಿ, ಕೈಯಲ್ಲಿ ಇದನ್ನು ಮ್ಯಾಶ್ ಮಾಡಿದ್ರೆ ನೀಟಾಗಿ ಮ್ಯಾಶ್ ಆಗುತ್ತೆ. ಸೊ ಈಗ ಪರ್ಫೆಕ್ಟಾಗಿ ಆಗಿದೆ. ಫಸ್ಟ್ ಟೈಮಲ್ಲೇ ತುಂಬ ಚೆನ್ನಾಗಿ ಬಂದಿದೆ ಈ ಒಂದು ಖಾರ ರೆಸಿಪಿ. ಖಂಡಿತ ನೀವು ಯಾರೆಲ್ಲ ನಮಗೆ ಖಾರ ಮಾಡೋದಕ್ಕೆ ಬರಲ್ಲ ಅಥವಾ ಬೂಂದಿ ಖಾರ ಮಾಡೋದಕ್ಕೆ ಬರಲ್ಲ ಅನ್ನೋರು ಕೂಡ ನೀವು ಕೂಡ ಒಂದು ಸಲ ಈ ನನ್ನ ವಿಡಿಯೋ ಮುಖಾಂತರ ನೋಡಿ ಖಂಡಿತ ತಯಾರಿಸ್ಬೋದು. ಎಲ್ಲರೂ ಕೂಡ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಖಂಡಿತವಾಗ್ಲೂ. ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಹೆಲ್ತಿಯಾಗಿರುವಂಥ ರಾಗಿ ಮಾಲ್ಟ್ ಪೌಡರ್, ಸುಮಾರು 42 ಕಾಳುಗಳನ್ನು ಹಾಕಿ ಮಾಡಿರುವಂತಹ ರಾಗಿ ಮಾಲ್ಟ್ ಪೌಡರ್ ಯಾರಿಗಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲಿರುವ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕೂಡ ಆರ್ಡರ್ ಮಾಡಿಕೊಂಡು ಖಂಡಿತ ಹೆಲ್ತಿಯಾಗಿರುವಂಥ ಈಸಿ ಮತ್ತು ಟೇಸ್ಟಿ ಇರುವಂತಹ ಒಂದು ರೆಸಿಪಿಯನ್ನು ತರಿಸ್ಕೊಂಡು ನೀವು ಮಾಡಿಕೊಂಡು ಕುಡೀರಿ. ಹಾಗೆ ನಿಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಬೂಂದಿ ಖಾರ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಟೇಕ್ ಕೇರ್, ಬಾಯ್, ಸಿ ಯು.